ಭಾರತದ ಮೇಲೆ ಸುಂಕ ಪ್ರಹಾರ ಮಾಡಿದಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಣ್ಣಗಾಗಿದ್ದಾರೆ. ಭಾರತದ ಉತ್ಪನ್ನಗಳ ಮೇಲೆ ಹೇರಲಾಗಿದ್ದ ಭಾರೀ ಸುಂಕವನ್ನ ಕಡಿತಗೊಳಿಸಿದ್ದಾರೆ. ಆದರೆ ಇದು ಹೊಸ ರಾಜಕೀಯ ಸಮರಕ್ಕೂ ವೇದಿಕೆಯಾಗಿದೆ. ಭಾರತ ರಷ್ಯಾ ತೈಲ ಖರೀದಿ ಒಪ್ಪಂದಕ್ಕೆ ನಿಗಿನಿಗಿ ಅಂತಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದಾದ ಮೇಲೊಂದು ತೆರಿಗೆ ಬರೆ ಎಳೆದಿದ್ರು. ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಭಾರತ ಬೆಂಬಲಿಸ್ತಾ ಇದೆ ಎಂದಿದ್ರು. ಇದಾದ 6 ತಿಂಗಳ ಬಳಿಕ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಭಾರತದ ಜೊತೆಗೆ ಮಹತ್ವದ ಒಪ್ಪಂದಕ್ಕೆ ಬಂದಿದ್ದಾರೆ. ಭಾರತೀಯ ಉತ್ಪನ್ನಗಳ ಮೇಲಿನ ಸುಂಕ ಶೇಕಡ 18ಕ್ಕೆ ಇಳಿಕೆ. ಫೋನ್ ಕಾಲ್ನಲ್ಲೇ ಮೋದಿ ಟ್ರಂಪ್ ಜೋಡಿಯ ಮೋಡಿ. ಅಮೆರಿಕ ಹಾಕಿದ್ದ ತೆರಿಗೆಗೆ ಪ್ರತಿಯಾಗಿ ಭಾರತವು ಅಮೆರಿಕದ ವಸ್ತುಗಳಿಗೆ ತೆರಿಗೆ ಹೆಚ್ಚಳ ಮಾಡಿತ್ತು. ಭಾರತ ಮತ್ತು ಅಮೆರಿಕ ಮಧ್ಯೆ ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದ ವ್ಯಾಪಾರ ಸಮರದ ಸಂಧಾನ ಮಾತುಕತೆ ನಿನ್ನೆ ಫಲಪ್ರದವಾಗಿದೆ. ಪ್ರಧಾನಿ ಮೋದಿ ಜೊತೆಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ ಅಧ್ಯಕ್ಷ ಟ್ರಂಪ್ ಮೋದಿಯನ್ನ ತಮ್ಮ ಅತ್ಯಾಪ್ತ ಗೆಳೆಯ ಅಂತ ಬಣ್ಣಿಸಿದ್ದಾರೆ. ಈ ವ್ಯಾಪಾರ ಒಪ್ಪಂದದ ಬಗ್ಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಒಬ್ರು ಮತ್ತು ಅವರ ದೇಶದ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ನಾಯಕ. ವ್ಯಾಪಾರ, ರಷ್ಯಾ ಉಕ್ರೇನ್ ಯುದ್ಧ ಕೊನೆಗೊಳಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಅವರು ರಷ್ಯಾ ತೈಲ ಖರೀದಿ ನಿಲ್ಲಿಸಲು ಒಪ್ಪಿದ್ದಾರೆ. ಅಮೆರಿಕ ಮತ್ತು ಬಹುಶಃ ವೆನಿಜುವೆಲಾದಿಂದ ಹೆಚ್ಚಿನ ತೈಲ ಖರೀದಿಸಲು ಅವರು ಒಪ್ಪಿಕೊಂಡ್ರು. ಅವರ ಕೋರಿಕೆಯಂತೆ ತಕ್ಷಣವೇ ಜಾರಿಗೆ ಬರುವಂತೆ ವ್ಯಾಪಾರ ಒಪ್ಪಂದಕ್ಕೆ ಬಂದಿದ್ದೇವೆ. ಅಮೆರಿಕ ಪರಸ್ಪರ ಕಡಿಮೆ ಸುಂಕ ವಿಧಿಸುತ್ತದೆ. ಸುಂಕವನ್ನ ಶೇಕಡ 25ರಿಂದ ಶೇಕಡ 18ಕ್ಕೆ ಇಳಿಸುತ್ತದೆ. ಹಾಗೆಯೇ ಅಮೆರಿಕ ವಿರುದ್ಧ ಭಾರತ ಹಾಕಿರುವ ಸುಂಕ ಮತ್ತು ಸುಂಕೇತರ ಅಡೆತಡೆಗಳನ್ನು ಶೂನ್ಯಕ್ಕೆ ಇಳಿಸಲು ಅವರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಬೈ ಅಮೆರಿಕನ್ ಪ್ರಾಡಕ್ಟ್ಗಳ ಹೆಚ್ಚುವರಿ ಖರೀದಿಗೂ ಮೋದಿ ಸಮ್ಮತಿಸಿದ್ದಾರೆ. ಅಮೆರಿಕದ ಇಂಧನ, ತಂತ್ರಜ್ಞಾನ, ಕೃಷಿ, ಕಲ್ಲಿದ್ದಲು ಮತ್ತಿತರ ಉತ್ಪನ್ನಗಳನ್ನು $500 ಬಿಲಿಯನ್ ಹೆಚ್ಚಿನ ಮಟ್ಟದಲ್ಲಿ ಖರೀದಿಗೆ ಬದ್ಧರಾಗಿದ್ದಾರೆ. ಟ್ರಂಪ್ ಪೋಸ್ಟ್ ಬೆನ್ನಲ್ಲೇ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿ ಸಂತಸ ಹಂಚಿಕೊಂಡಿದ್ದಾರೆ. ನನ್ನ ಆತ್ಮೀಯ ಗೆಳೆಯ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಅದ್ಭುತ ಮಾತುಕತೆ ನಡೆದಿದೆ. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಈಗ ಶೇಕಡ 18ರಷ್ಟು ಕಡಿಮೆ ಸುಂಕ ಹಾಕಿರುವುದಕ್ಕೆ ಸಂತೋಷ ತಂದಿದೆ. ಈ ಅದ್ಭುತ ಘೋಷಣೆಗಾಗಿ ಭಾರತದ 1.4 ಶತಕೋಟಿ ಜನರ ಪರವಾಗಿ ಟ್ರಂಪ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಧಾನಿ ಮೋದಿ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್, ಪಿಯೂಷ್ ಗೋಯಲ್ ಕೂಡ ಪೋಸ್ಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಹೀಗೆ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಖುಷಿಯಾಗಿದ್ರೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಮೊಗೆಂಬೋ ಖುಷ್ ಹೂವ. ಟ್ರಂಪ್ ಮೋದಿ ಡೀಲ್ ಬಗ್ಗೆ ಕಾಂಗ್ರೆಸ್ ಕೆಂಡ. ಭಾರತ ಅಮೆರಿಕ ನಡುವಿನ ಒಪ್ಪಂದ ಐತಿಹಾಸಿಕ ಡೀಲ್ ಅಂತ ಬಿಜೆಪಿ ನಾಯಕರು ಬಣ್ಣಿಸ್ತಾ ಇದ್ರೆ ಕಾಂಗ್ರೆಸ್ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಭಾರತದ ವಿದೇಶಾಂಗ ನೀತಿ ನಿರ್ಧಾರವನ್ನ ಅಮೆರಿಕ ಅಧ್ಯಕ್ಷರು ಘೋಷಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಗರಂ ಆಗಿದ್ದಾರೆ. ಇದಕ್ಕೆ ಮೊಗೆಂಬೋ ಖುಷ್ ಹೂವ ಅಂತ ಪೋಸ್ಟ್ ಮಾಡಿ ವ್ಯಂಗ್ಯವಾಡಿದ್ದಾರೆ. ಆಪರೇಷನ್ ಸಿಂಧೂರ್ ನಿಲ್ಲಿಸುವುದಾಗಿ ವಾಷಿಂಗ್ಟನ್ ಡಿಸಿಯಿಂದ ಅವರು ಘೋಷಿಸಿದ್ರು. ರಷ್ಯಾ ಮತ್ತು ವೆನೆಜುವೆಲಾದಿಂದ ಭಾರತದ ತೈಲ ಖರೀದಿಯ ಬಗ್ಗೆ ವಾಷಿಂಗ್ಟನ್ನಿಂದ ಅವರು ಮಾಹಿತಿ ಪ್ರಕಟಿಸಿದ್ರು. ಈಗ ವಾಷಿಂಗ್ಟನ್ನಿಂದ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಘೋಷಿಸಿದ್ದಾರೆ. ಅಧ್ಯಕ್ಷ ಟ್ರಂಪ್ ಸ್ಪಷ್ಟವಾಗಿ ಪ್ರಧಾನಿ ಮೋದಿ ಮೇಲೆ ಸ್ವಲ್ಪ ಪ್ರಭಾವ ಬೀರಿದ್ದಾರೆ ಎಂದು ತೋರುತ್ತದೆ. ಹಿಂದೆ ಅಪ್ಪಿಕೊಳ್ಳುತ್ತಿದ್ದ ಮೋದಿ ಈಗ ಟ್ರಂಪ್ ಜೊತೆ ಕಾಣಿಸಿಕೊಳ್ಳಲು ಹೆದರುತ್ತಿದ್ದಾರೆ. ಮಿಸ್ಟರ್ ಮೋದಿ ಅಂತಿಮವಾಗಿ ಶರಣಾಗಿದ್ದಾರೆಂದು ತೋರುತ್ತದೆ. ಖಂಡಿತವಾಗಿಯೂ ಇದು ಎಲ್ಲ ಒಪ್ಪಂದಗಳ ಪಿತಾಮಹ ಆಗಲು ಸಾಧ್ಯವಿಲ್ಲ. ವಾಷಿಂಗ್ಟನ್ನಲ್ಲಿ ಸ್ಪಷ್ಟವಾಗಿ ಮೊಗೆಂಬೋ ಖುಷ್ ಹೈ. ಇಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಸಾಮಾಜಿಕ ಜಾಲತಾಣದಲ್ಲಿ ಸರಣಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇದು ಸರ್ವಶ್ರೇಷ್ಠ ಡೀಲ್ ಅಲ್ಲ, ಬದಲಾಗಿ ಭಾರತವು ಅಮೆರಿಕದ ಒತ್ತಡಕ್ಕೆ ಮಣಿದಿರುವುದರ ಸಂಕೇತ ಎಂದಿದ್ದಾರೆ. ಏನೇ ಆಗಲಿ, ಮೋದಿ ರಾಜತಾಂತ್ರಿಕ ನಡೆ ಮತ್ತು ಟ್ರಂಪ್ ಅವರ ಡೀಲ್ ಮೇಕಿಂಗ್ ತಂತ್ರ ಎರಡೂ ರಾಷ್ಟ್ರಗಳಿಗೆ ಸಹಾಯಕ ಆಗೋದ್ರಲ್ಲಿ ಅನುಮಾನ ಇಲ್ಲ. ಟ್ರಂಪ್ ಅವರ ಬೈ ಅಮೆರಿಕನ್ ಮತ್ತು ಮೋದಿ ಅವರ ಮೇಕ್ ಇನ್ ಇಂಡಿಯಾ ಯೋಜನೆಗಳಿಗೆ ಈ ಒಪ್ಪಂದ ಸಹಕಾರ ಕೊಟ್ಟಂತಾಗುತ್ತೆ. ಹರೀಶ್, ಟಿವಿ9 ಬೆಂಗಳೂರು.